ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ KE ಅವರ ಕಡೆಯಿಂದ ಈಗ ತಾನೇ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ನಿಮ್ಮ ಮುಂದೆ ನಾನು ಹೇಳ್ತಾ ಇರುವಂಥದ್ದು. ಸೊ ಈ ವರ್ಷ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 2 ಹಂತದಲ್ಲಿ ಮಾಕ್ ಅಲಾಟ್ಮೆಂಟನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ಹೊಸ ಚೇಂಜಸ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಯಾವುದು ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ, ಸೊ ದಟ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತದೆ. ಸೊ ಇದರಲ್ಲಿ ಮೊದಲನೇದಾಗಿ ಆಲ್ರೆಡಿ ನಿಮಗೆ ಗೊತ್ತಿದೆ, ಇವತ್ತು 12 ಗಂಟೆಯ ತನಕ, ಇವತ್ತು ರಾತ್ರಿ 12 ಗಂಟೆಯ ತನಕ ನಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ KCET ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್, ಯೋಗ ಆ್ಯಂಡ್ ನ್ಯಾಚುರೋಪತಿ, ವೆಟರ್ನರಿ ಅಥವಾ ಕೃಷಿ ವಿಜ್ಞಾನ ಅಂದರೆ ಫಾರ್ಮ್ ಸೈನ್ಸ್ ಆಗಿರ್ಬೋದು, ಬಿ ಫಾರ್ಮಾ, BSc ನರ್ಸಿಂಗ್, ಇವೆಲ್ಲ ಕೋರ್ಸಸ್ಗಳಿಗೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಂಪ್ಲೀಟ್ ಶೆಡ್ಯೂಲನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಆದರೆ KE ಅವರು ಈ ಒಂದು ಶೆಡ್ಯೂಲಿಗೆ ಸ್ಟಿಕ್ ಆಗಿಬಿಟ್ಟು ನಡ್ಕೊಳ್ತಾರಾ, ಅದು ದೊಡ್ಡ ಡೌಟ್ ಇದೆ ನನಗೆ. ಅದನ್ನು ಮುಂಬರುವಂಥ ದಿನಗಳಲ್ಲಿ ಕಾದು ನೋಡೋಣಂತೆ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನೀವು ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೂ ಕೂಡ ಒಂದೇ ಸಾರಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಅಂಥೇಳಿ ಹೇಳಿರುವಂಥದ್ದು. ಬಟ್ ಇಷ್ಟು ವರ್ಷ ಏನಾಗ್ತಿತ್ತು ಅಂತಂದರೆ, ಸೊ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಅಂದರೆ BDS ಮತ್ತು MBBS ಏನಿದೆ ಅದು ಮೊದಲಾಗ್ತಿತ್ತು. ಆಯುಷ್ ಕೋರ್ಸ್ಗಳಿಗೆ BAMS, BHMS ಈ ಕೋರ್ಸ್ಗಳಿಗೆ ಕೊನೆಯಲ್ಲಿ ಸೀಟು ಹಂಚಿಕೆ ಆಗ್ತಿತ್ತು. ಬಟ್ ಇವರು ಇವತ್ತು ಕೊಟ್ಟಿರುವಂಥ ನೋಟಿಫಿಕೇಷನಲ್ಲಿ ಇದ್ರ ಜೊತೆಗೇನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ಆಯುಷ್ ಮಂತ್ರಾಲಯದ ಕಡೆಯಿಂದ ಪರ್ಮಿಷನ್ ಸಿಗಬೇಕು. ಅಟ್ಲೀಸ್ಟ್ ಆಯುಷ್ ಕೌನ್ಸಿಲಿಂಗ್ ಆಲ್ ಇಂಡಿಯಾ ಲೆವೆಲ್ದೇನಿದೆ ಅದು ಫಸ್ಟ್ ರೌಂಡ್ ಆಗಬೇಕು. ಅದಾದ ಮೇಲೆ ಕರ್ನಾಟಕದ ಅಥವಾ ಬೇರೆ ಸ್ಟೇಟ್ಗಳ ಆಯುಷ್ ಕೋರ್ಸ್ಗಳ ಕೌನ್ಸಿಲಿಂಗ್ ಆಗಬೇಕು ಅಂತ ಇದೆ ರೂಲ್ಸ್ ಪ್ರಕಾರ. ಅಂದರೆ BAMS, BHMSಗಳಿಗೆ ಇವರು ಯಾವ ರೀತಿ ಮುಂದುವರಿತಾರೆ ಅನ್ನೋದು ನನಗೆ ಡೌಟ್ ಇದೆ. ಇರಲಿ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣಂತೆ. ಇವತ್ತು ರಾತ್ರಿ 11:59 ತನಕ ನಿಮಗೆ CET ವಿದ್ಯಾರ್ಥಿಗಳಿಗೆ ಅಥವಾ CETಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಅದಾದ ಮೇಲೆ ಏನು ಮಾಡ್ತಾರೆ ಅಂತ ಅಂದರೆ, 7ನೇ ತಾರೀಕಿಗೆ ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಸೊ ಫಸ್ಟ್ ಮಾಕ್ ಅಲಾಟ್ಮೆಂಟನ್ನು ಕೊಡ್ತೀವಿ ಅಂತ ಅಂದರೆ ಗೊತ್ತಿರಲಿ. ಸೊ ಇಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮಾತ್ರ ಫಸ್ಟ್ ಮಾಕ್ ಅಲಾಟ್ಮೆಂಟನ್ನು ಕೊಡುವಂಥದ್ದು. ಅದಾದ ಮೇಲೆ ಸೆಕೆಂಡ್ ಏನು ಮಾಡ್ತಾರೆ ಅಂತ ಅಂದರೆ, ಆಪ್ಷನನ್ನು ಯಾರ್ಯಾರು ಇವತ್ತಿನವರೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಎಂಟ್ರಿ ಮಾಡಿದ್ದಾರೆ ಆ ಒಂದು ಆಪ್ಷನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಮಾಕ್ ಬಿಡ್ತಾರೆ. ಮಾಕ್ ಆದಮೇಲೆ ಮತ್ತೆ ನೀವು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದು. ದೆನ್ ಬಹಳ ಇಂಪಾರ್ಟೆಂಟ್ ನೋಡಿ, ಇನ್ನೂ ಕೂಡ KE ವೆಬ್ಸೈಟ್ನಲ್ಲಿ ಯಾರ್ಯಾರು ಓನ್ಲಿ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ, ಅಂದರೆ ಯಾರು KE ಅಪ್ಲಿಕೇಶನ್ ಫಾರ್ಮನ್ನೇ ಫಿಲ್ ಮಾಡಿಲ್ಲ ಅಂಥವರಿಗೆ ಹೊಸದಾಗಿ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಇಲ್ಲೂ ಕೂಡ ಹೇಳಿದ್ದಾರೆ, ಪೋರ್ಟಲನ್ನು ತೆಗಿತೀವಿ, ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದೇ ಟೈಮಿಗೆ ಯಾರ್ಯಾರು UG ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಿ ಅಂಥವರಿಗೆ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೂ ಕೂಡ ಟೈಮನ್ನು ಕೊಡ್ತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಬಟ್ ಇಷ್ಟೆಲ್ಲ ಇನ್ನೂ 3, 4, 5 ದಿನದಲ್ಲಿ ಮುಗೀತದ ಇವ್ರದ್ದು? ಸೊ ಕಂಪ್ಲೀಟ್ ಅಂದರೆ ಇದು ಕಂಪ್ಲೀಟ್ ಪ್ರೊಸೀಜರ್ 3-4 ದಿವಸದಲ್ಲಿ ಮುಗಿಸ್ತಾರ ಇವರು? ನನಗಂತೂ ಗೊತ್ತಿಲ್ಲ. ಯಾಕಂದರೆ ಮುಗಿಸುವಂಥ ಪಾಸಿಬಿಲಿಟಿ ಭಾಳ ಕಡಿಮೆ ಇದೆ. ಯಾಕಂದರೆ ಇನ್ನೂ ಕೂಡ ವೆರಿಫಿಕೇಷನ್ ಆಗಬೇಕು, ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ ಮೈನಾರಿಟಿ ವೆರಿಫಿಕೇಷನ್ ಆಗಬೇಕು. ಆ ವೆರಿಫಿಕೇಷನ್ ಆದ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕು, ಅದಾದ ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಆ ಕಾರಣಕ್ಕಾಗಿ ಇವರು ಎಷ್ಟು ಬೇಗ ಹರಿಬರಿಯಲ್ಲಿ ಮುಗಿಸ್ತಾರೋ ಅದಂತೂ ನನಗೆ ಡೌಟ್ ಇದೆ. ಫೈನ್. ಈಗ ಇವತ್ತಿನ ಒಂದು ವೇಳಾಪಟ್ಟಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಪ್ ಟು ಡೇಟ್ ಫಿಕ್ಸ್ ಟು ದ ಎಂಟರ್ ದ ಆಪ್ಷನ್ ಆಫ್ ಫಸ್ಟ್ ರೌಂಡ್ ಅಂತ ಇದೆ. ಇದು UG CET ಆಗಿರ್ಬೋದು, ನೀಟಿಗಾಗಿರ್ಬೋದು, ಸೇಮ್. ಅದಾದಮೇಲೆ ಸೀಟ್ ಮೆಟ್ರಿಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 4ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿರುವಂಥದ್ದು ಬರೀ CETಗೆ ಮಾತ್ರ. ಮಾಕ್ ಅಲಾಟ್ಮೆಂಟ್, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಏನು ಮಾಡ್ತಾರಂತೆ, ಬರೀ CET ಅವರಿಗೆ ಅಷ್ಟೇ ಮಾಡ್ತಾರಂತೆ. ಯಾಕೆ ಮಾಡ್ತಾರೋ ಗೊತ್ತಿಲ್ಲ, ಮಾಡೋದ್ರ ಉಪಯೋಗ ಆದರೂ ಏನು? ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಇವರು ಮಾಡೋದಾದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡಬೇಕು ಗೊತ್ತಿಲ್ಲ. ಇರಲಿ. ಅದಾದಮೇಲೆ 9ನೇ ತಾರೀಕಿಂದ 11ನೇ ತಾರೀಕು, ಇಲ್ಲಿ ನೋಡಿ ಕರೆಕ್ಟಾಗಿ 9ನೇ ತಾರೀಕಿಂದ 11ನೇ ತಾರೀಕು KCET ಆಪ್ಷನ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅವರ ಆಪ್ಷನ್ಸನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ.
ಅದರ ಜೊತೆಗೇನೆ 9ರಿಂದ 11 ಅಂದರೆ ಕೇವಲ 2 ದಿವಸ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೂ ಕೂಡ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋಕ್ಕೂ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ 9ನೇ ತಾರೀಕಿಂದ 11ನೇ ತಾರೀಕುವರೆಗೆ KCET ಅವರಿಗೆ ಆಪ್ಷನ್ಸನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದರ ಜೊತೆಗೆ ಮೆಡಿಕಲ್ಲು ಮತ್ತು ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಇದು 2 ದಿವಸದಲ್ಲಿ ಸಾಧ್ಯ ಇದೆಯಾ? ಯಾಕಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಮಾಡಬೇಕು. ಸಾಫ್ಟ್ವೇರ್ ಅಷ್ಟು ನೀಟಾಗಿ ವರ್ಕ್ ಆಗ್ತದೆ KE ಅವ್ರದ್ದು. ಮತ್ತು ಈ 2 ಅಂದರೆ 9ನೇ ತಾರೀಕು ಒಳಗಡೆ ಇವರ ಕಂಪ್ಲೀಟ್ ಪ್ರೊಸೀಜರ್, ಅಪ್ಲಿಕೇಶನ್ ಹಾಕಬೇಕು, ಅದರ ಹೊಸ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಆಗಬೇಕು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಬೇಕು. ಇವೆಲ್ಲ ಪ್ರೊಸೀಜರ್ಗಳು 9ನೇ ತಾರೀಕೊಳಗೆ ಮುಗೀತದ. ಯಾಕಂದರೆ ಇವತ್ತು 4 ಆಲ್ರೆಡಿ 5, 6, 7, 8 4 ದಿವಸ ಟೈಮ್ ಇದೆ. 4 ದಿವಸದಲ್ಲಿ ಕಂಪ್ಲೀಟ್ ಪ್ರೊಸೀಜರ್ ಮುಗೀತದ. ಹಾಗಾದರೆ KE ಅವರಾಗಲಿ ಅಥವಾ ಬೇರೆ ಯಾವುದೇ ಏಜೆನ್ಸಿ ಆಗಲಿ 24/7 ವರ್ಕ್ ಮಾಡಿದರೂ ಕೂಡ ಈ ಪ್ರೊಸೀಜರ್ ಮುಗಿಯುವಂಥ ಯಾವುದೇ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ. ಅದಾದಮೇಲೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 14ನೇ ತಾರೀಕು ಬಿಡ್ತಾರೆ. ಅದಾದಮೇಲೆ ಆಯ್ಕೆಗಳನ್ನ ಬದಲಾಯಿಸೋದಕ್ಕೆ ಅಂದರೆ ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅದು ಎಲ್ಲರೂ ಕೂಡ ಅಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷು ಮತ್ತು ಇಂಜಿನಿಯರಿಂಗು, ಯೋಗ ಆ್ಯಂಡ್ ನ್ಯಾಚುರೋಪತಿ, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ, B ಫಾರ್ಮಾ, ಫಾರ್ಮಾ ಡಿ, BSc ನರ್ಸಿಂಗ್ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ 14ರಿಂದ 18ರವರೆಗೆ ನಿಮಗೆ ಚೇಂಜ್ ಮಾಡೋದಕ್ಕೆ. ನೋಡಿ, ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್, ಫೈನಲ್ ರೌಂಡ್ ರಿಸಲ್ಟನ್ನು 21ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವರ ಒಂದು ಪ್ರಕಾರ 21ನೇ ತಾರೀಕು ಬಿಟ್ಟರೆ ಬಹಳ ಬೆಟರು. ಯಾಕಂತಂದರೆ MCCಯ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ ಆಗಿಬಿಟ್ಟು MCCಯಲ್ಲಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ 29ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಮಗೊಂದು ಡಿಸಿಷನ್ ತೊಗೊಳ್ಳೋದಕ್ಕೆ ಅವಕಾಶ ಆಗ್ತದೆ ಇಲ್ಲಿ. ಸೊ ಬಟ್ ಯಾವ ರೀತಿ ವರ್ಕ್ ಆಗ್ತದೋ ಗೊತ್ತಿಲ್ಲ. ಇದರಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೊದಲು ಯಾರ್ಯಾರು ಹಾಕಿಲ್ಲ ಅವರಿಗೆ ಅವ್ರದ್ದು ವೆರಿಫಿಕೇಷನ್ ಆಗಬೇಕು, ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ವೆರಿಫಿಕೇಷನ್ ಆಗಬೇಕು. ಕ್ಲಾಸ್ B, C, D ವರೆಗೆ ಇನ್ನು ಇಂಜಿನಿಯರಿಂಗ್ ಅಷ್ಟೇ ಮಾಡಿದ್ದಾರೆ. ಮೆಡಿಕಲ್ದವ್ರಿಗೆ ಇನ್ನೂ KE ಅವ್ರಿಗೆ ಕರೆದಿಲ್ಲ. KE ಅವ್ರಿಗೆ ಕರಿಬೇಕು, KE ಕರೆದುಬಿಟ್ಟು ವೆರಿಫಿಕೇಷನ್ ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು. ಇದಾದ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಬೇಕು. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಮತ್ತೆ ಚೇಂಜ್ ಮಾಡಬೇಕು, ರಿಸಲ್ಟ್ ಅನೌನ್ಸ್ ಮಾಡಬೇಕು. ಸೊ ಇಷ್ಟನ್ನು ಇನ್ನು ಬರುವಂತಹ 12-15 ದಿವಸದಲ್ಲಿ ಮಾಡುವಂತಹ ಕೆಲಸ ಆಗ್ತದೆ KE ಅವರ ಕಡೆಯಿಂದ ಗೊತ್ತಿಲ್ಲ. ವೇಟ್ ಮಾಡೋಣಂತೆ. ಬಟ್ ಇದಂತೂ ಇವರು ರಿಲೀಸ್ ಮಾಡಿರುವಂತಹ ಒಂದು ಅಲಾಟ್ಮೆಂಟ್ ಶೆಡ್ಯೂಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬಹಳ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮೊದಲು ಇವತ್ತು ಇಷ್ಟೇ ಥಿಂಕ್ ಮಾಡಿ. KCET ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಾಡಿಬಿಡಿ. ಇವತ್ತು ರಾತ್ರಿ ತನಕ ಟೈಮ್ ಇದೆ. ಅದಾದಮೇಲೆ 7ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. 7ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ 9ರಿಂದ 11ರವರೆಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಚೇಂಜ್ ಮಾಡೋರು ಇರ್ಬೋದು, ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣಂತೆ. ಅದಾದಮೇಲೆ 14ನೇ ತಾರೀಕು ಮಾಕ್ ಅಲಾಟ್ಮೆಂಟು. ಸೊ 14ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ 14ರಿಂದ 18 5 ದಿನ ಟೈಮ್ ಕೊಟ್ಟಿದ್ದಾರೆ. ನೋಡಿ, 5 ದಿನ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹೊಸದಾಗಿ ಮಾಡೋದಕ್ಕೆ. ಅದಾದಮೇಲೆ 21ನೇ ತಾರೀಕು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ ಇದಿಷ್ಟು KE ಅವರ ಶೆಡ್ಯೂಲ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟೇ ನಾನು ಕೇಳ್ಕೊಳ್ಳೋದು, ಇವರ ಶೆಡ್ಯೂಲಿಗೆ ಇವರು ಸ್ಟಿಕ್ ಆಗಲಿಕ್ಕೆ ಸಾಧ್ಯ ಇದೆಯಾ ಈಗಿನ ಪರಿಸ್ಥಿತಿಯಲ್ಲಿ? ಯಾಕಂದರೆ ಭಾಳಷ್ಟು ಕೆಲಸಗಳು ಬಾಕಿ ಉಳಿದಿದೆ KE ಅವರ ಕಡೆಯಿಂದ. ಸೊ ಇನ್ನು ವೆರಿಫಿಕೇಷನ್ ಸ್ಲಿಪ್ ನೀಟ್ದವರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡಬೇಕು. ಸೊ ಅದು ಕೂಡ ಕೆಲಸ ಆಗಬೇಕು. ಸೊ ಇವಿಷ್ಟೆಲ್ಲ ಕೆಲಸ ಆಗಬೇಕು. ನೋಡೋಣಂತೆ. ಸೊ ಇವಷ್ಟು ಕೂಡ ನಿಮಗೆ KE ವೆಬ್ಸೈಟಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತದೆ, ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ಒಂದು ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀಟ್ ಮತ್ತು CET ಎರಡೂ ಕೂಡ ಸೇಮ್ ಇದೆ. UG ನೀಟ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಸೇಮ್ ಓಪನ್ ಆಗ್ತದೆ, ಇದೇ ಓಪನ್ ಆಗ್ತದೆ. ಸೊ ಈವನ್ ನೀವು UG CET ಅಂತ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಸೇಮ್ ಅದೇ ಓಪನ್ ಆಗ್ತದೆ. ಅಷ್ಟೇ ಮೇಲ್ಗಡೆ ಹೆಡ್ಡಿಂಗ್ ಒಂದು ಚೇಂಜ್ ಮಾಡಿದರೆ ಹೊರತು ಉಳಿದಿದ್ದೆಲ್ಲ ಇನ್ಫಾರ್ಮೇಷನ್ ಸೇಮ್ ಇದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಇದಿಷ್ಟು ನಿಮ್ಮ ಒಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.